ಹೇಳಿ, ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದೀರಿ. ಸೊ ಹೇಗಿತ್ತು ಆ ಥ್ರಿಲ್? ತುಂಬಾ ಅಂದ್ರೆ ಆಕ್ಚುಲಿ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ 4 ಗಂಟೆಗೆ ನಿದ್ದೆ ಬಂದಿಲ್ಲ, ಅಷ್ಟು ಆಂಕ್ಷಿಯಸ್ ಫೀಲ್ ಆಗ್ತಿತ್ತು. ನಾವು ಮುಂಚೆ ಒಂದ್ಸರಿ ಫಿಲ್ಮ್ ನೋಡಿದ್ವಿ, ತುಂಬಾ ನಂಬಿಕೆ ಇತ್ತು ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ಬಟ್ ಆಡಿಯನ್ಸ್ ಹೆಂಗ್ ರಿಸೀವ್ ಮಾಡ್ತಾರೆ ಅದೇ ಭಯ ಇತ್ತು, ಇಡೀ ರಾತ್ರಿ ಭಯ ಇತ್ತು. ಬಟ್ ಇವತ್ತು ಶೋ ಅಲ್ಲಿ ಅಂದ್ರೆ ಎಲ್ಲರೂ ಹೆಂಗ್ ನಮ್ಮ ಸೀನ್ಸ್ಗೆ ನಾವು ಯಾವ್ದು ಇಂಟೆನ್ಷನ್ ಜೊತೆ ಸಿನಿಮಾ ಮಾಡಿದೀವಿ, ಯಾವ ಸೀನ್ಗೆ ಸ್ಪೆಸಿಫಿಕ್ ಆಗಿ ಯಾವ ರಿಯಾಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದೆಲ್ಲ ಸಿಕ್ಕಿದೆ ನಮಗೆ. ಹೊರಗಡೆ ಎಲ್ಲ ತುಂಬಾ ಖುಷಿಯಾಗಿ ಬಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಫೀಲಿಂಗ್ ವೆರಿ ಓವೆಲ್ ರೈಟ್ ನಾವು. ತುಂಬಾ ಖುಷಿ ಆಗ್ತಿದೆ. ಸಿನಿಮಾನಲ್ಲಿ ಮುಂಚಿತವಾಗಿ ಸುಮಾರು ಸರಿ ನೋಡಿರ್ತೀವಿ ಮೇಡಮ್, ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡುವಾಗ ಆ ಥ್ರಿಲ್ ಹೇಗಿತ್ತು? ಸೊ ಯಾವ ಮೂಮೆಂಟ್ಸ್ ನ ಎಂಜಾಯ್ ಮಾಡ್ತಿದ್ದೀರಿ? ಅಂದ್ರೆ ನನಗೆ ಸ್ಟಾರ್ಟಿಂಗ್ ಇಂದ ತುಂಬಾ ಭಯ. ಅಂದ್ರೆ ಶೋ ಸ್ಟಾರ್ಟ್ ಆದಾಗ ಜನ ಮಿಸ್ ಮಾಡ್ತಾರೆ ಫಸ್ಟ್ 5 minutes, ಅದೆಲ್ಲ ಅದು ಮೈಂಡ್ ಅಲ್ಲಿ ಜನ ಹೆಂಗ್ ರಿಸೀವ್ ಮಾಡ್ತಾರೆ ಅಂತಾನೆ ನನ್ನ ಮೈಂಡ್ ಅಲ್ಲಿ ನಡೀತಿತ್ತು. ಸೊ ಬಟ್ ಈಗ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಎಲ್ಲ ರಿಯಾಕ್ಷನ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಗೆಲ್ಲ ರಿಯಾಕ್ಷನ್ ಕೊಟ್ಟಾಗ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಹೊರಗಡೆ ಬಂದ್ರೆ ಎಲ್ಲರೂ ಅದೇ ಹೇಳ್ತಿದ್ದಾರೆ, ತುಂಬಾ ಇಷ್ಟ ಆಗಿದೆ ಅಂತ. ತುಂಬಾ ಒಂದ್ ಸಿನಿಮಾ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಬಟ್ ನಾವು ಒಂದು ಸಿನಿಮಾ ಮಾಡ್ತೀವಿ, ಅದು ಎಂಡಲ್ಲಿ ಚೆನ್ನಾಗಿ ಬಂದ್ರೆ ಆಡಿಯನ್ಸ್ಗೆ ಇಷ್ಟ ಆದ್ರೆ ಅದೇ ನಮ್ಗೆ ಮುಖ್ಯ. ಬೇಕಾದ್ರೆ ನಾವು ಮಾಡ್ತಿರೋ ಸಿನಿಮಾ ಆಡಿಯನ್ಸ್ಗೋಸ್ಕರ, ಸೊ ಅವ್ರಿಗೆ ಇಷ್ಟ ಆದಾಗ ತುಂಬಾ ಖುಷಿ ಆಗ್ತಿದೆ. ಸೊ ಸಿನಿಮಾ ನೋಡಿದಂತ ಪ್ರೇಕ್ಷಕರು ಸೆಂಟಿಮೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ, ವರ್ಕ್ ಆಗಿದೆ ಅಂತ ಹೇಳಿ. ಸಿನಿಮಾ ನೋಡಿದಂತ ಪ್ರೇಕ್ಷಕರು ಸೆಂಟಿಮೆಂಟ್ ಬಗ್ಗೆ ತುಂಬಾ ಅದೇ ನಮ್ದು ಇಂಟೆನ್ಷನ್. ಅಂದ್ರೆ ಈ ಫಿಲ್ಮ್ಗೆ ತುಂಬಾ ಸ್ಟ್ರಾಂಗ್ ಸೆಂಟಿಮೆಂಟ್ ಇದೆ. ಒಂದು ಡೈರೆಕ್ಟರ್ ಒಂದು ಐಡಿಯಾ ಇತ್ತು, ಅವ್ರು ಏನ್ ಹೇಳ್ಬೇಕನ್ನೋದು ತುಂಬಾ ಸ್ಟ್ರಾಂಗ್ ಆಗಿತ್ತು. ಅವ್ರಿಗೆ ಕಥೆ ಮೂಲಕ ಏನ್ ಹೇಳ್ಬೇಕಿತ್ತಂತ ಅದು ಜನಕ್ಕೆ ಕನ್ವೆ ಆಗಿದೆ. ಅದು ನಮ್ಗೆ ತುಂಬಾ ಮುಖ್ಯ. ನಮ್ಗೆ ಯಾವ ಮೆಸೇಜ್ ಹೇಳ್ಬೇಕಿತ್ತು ಅದು ಕನ್ವೆ ಆಗಿದೆ ಅಂತ, ಅದು ಅದೇ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಮ್ ಸಿನಿಮಾ ಇಂಟೆನ್ಷನ್ ಏನಿದೆ ಅದು ಫುಲ್ಫಿಲ್ ಆಗಿದೆ ಅಂತ. ನೋಡೋದಂತ ಪ್ರೇಕ್ಷಕರು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದರೆ, ನೋಡ್ತಿರ್ತಕ್ಕಂಥ ಪ್ರೇಕ್ಷಕರಿಗೆ ಏನಾದ್ರು ಇಷ್ಟಪಡ್ತೀವಿ ಅಂತ? ನಾವು ಈ ಸಿನಿಮಾ ತುಂಬಾ ಪ್ರೀತಿಯಿಂದ ನಿಮ್ಗೆಲ್ಲರಿಗೋಸ್ಕರ ಮಾಡಿದೀವಿ, ನಿಮ್ಗೆಲ್ಲರ ಮನೋರಂಜನೆಗೋಸ್ಕರ ಮಾಡಿದೀವಿ. ನಾವು ದಯವಿಟ್ಟು ಕೇಳ್ತೀವಿ, ನೀವು ಥಿಯೇಟರ್ಸ್ ಬಂದು ನಮ್ಮ ಸಿನಿಮಾನ ಎಂಜಾಯ್ ಮಾಡಿ, ನಿಮ್ಗೋಸ್ಕರ ಮಾಡಿದೀವಿ ಅಷ್ಟೇ ಹೇಳ್ತೀನಿ. ಫ್ಯಾಮಿಲಿ ಏನಾದ್ರು ಸಿನಿಮಾ ನೋಡೋದ್ರೆ